time. So these are the contents of this topic. First, let us take honesty. So as you all know, honesty is what? ಪ್ರಾಮಾಣಿಕತೆ. ನಾವು ಕನ್ನಡದಲ್ಲಿ ಪ್ರಾಮಾಣಿಕತೆಗೆ ನಾವು honesty ಅಂತ ಕರಿತೀವಿ. We used to say and or listen in the society as he is an honest man. That guy is very honest, prompt, sincere. So ನಾವು ಕೇಳಿರ್ತೀವಲ್ರಿ ಸೊಸೈಟಿ ಒಳಗೆ ಆ ಮನುಷ್ಯ ಬಹಳ ಪ್ರಾಮಾಣಿಕ ಅದಾನ, ಆ ಹುಡುಗ ಅಥವಾ ಹುಡುಗಿ ಬಹಳ ಪ್ರಾಮಾಣಿಕಳದಾಳ, ಈ ರೀತಿ ನಾವು ಕೇಳಿರ್ತೀವಿ. ಆನೆಸ್ಟಿ ಇಸ್ ಅ ವರ್ಚು. ವರ್ಚು ಅಂದ್ರೆ ಇದು ಒಂದು ಒಳ್ಳೆಯ ಗುಣ, ಸದ್ಗುಣ. ಏನು? ವಾಟ್ ಇಟ್ ಈಸ್? ಸ್ಪೀಕಿಂಗ್ ಟ್ರುತ್. ಆನೆಸ್ಟಿ ಅಂದ್ರೆ ಏನ್ರಿ? ನಾವು ಸತ್ಯವನ್ನ ನುಡಿಯೋದಕ್ಕೆ ಪ್ರಾಮಾಣಿಕತೆ ಅಂತ ನಾವು ಕರಿತೀವಿ. ಅಂಡ್ ಇಟ್ ಈಸ್ ಎಕ್ಸಿಬಿಟೆಡ್ ಇನ್ 2 ಆಸ್ಪೆಕ್ಟ್ಸ್. ಇದರ 2 ಮುಖಗಳಿದಾವೆ. 2 ಆಸ್ಪೆಕ್ಟ್ಸ್ ಅಂದ್ರೆ 2 ವ್ಯೂಸ್ ಅದಾವ, 2 ಮುಖಗಳಿದಾವೆ. ಸೊ ಯಾವ ನೋಡಿಲೆ? ಫಸ್ಟ್ ಒನ್ ಈಸ್ ಟ್ರೂತ್ಫುಲ್ನೆಸ್, ಸೆಕೆಂಡ್ ಒನ್ ಈಸ್ ಟ್ರಸ್ಟ್ ವರ್ದಿನೆಸ್. ಟ್ರೂತ್ಫುಲ್ನೆಸ್ ಅಂದ್ರೆ ಸತ್ಯವಾಗಿ ಇರೋದು, ಟ್ರಸ್ಟ್ ವರ್ದಿನೆಸ್ ಅಂದ್ರೆ ವಿಶ್ವಾಸಾರ್ಹರಾಗಿರೋದು, ನಂಬಿಕಾರ್ಹರಾಗಿರೋದು. ಸೊ ಇವು this is clearly defined here. Truthfulness, here some points are listed related to truthfulness. It is about telling the truth and facing the consequences of it. So ಈಗ ಏನಾಗ್ತೈತೆ ಅಂದ್ರೆ ನಾವು ಸತ್ಯ ಹೇಳಿದ್ಮೇಲೆ ಅದರದ ರಿಸಲ್ಟ್ ಅನ್ನು ನಾವು ಫೇಸ್ ಮಾಡಬೇಕು. So that is very important. So satya heludu truth, telling the truth is not so easy, because sometimes it may lead to problems afterwards. It may be with your friend, it may be with your relatives. So adannu face maduvanta capacity nim kade iddaga aste you can tell the truth. So this is called as a truthfulness. Truthful person takes responsibilities for his action. So satyavannu nodid mele adrada ene action irbodu, ಅದ್ರದ್ದು ಏನೇ ಜವಾಬ್ದಾರಿ ಇರ್ಬೋದು, ರೆಸ್ಪಾನ್ಸಿಬಿಲಿಟೀಸ್. ಸೊ ಆ ಜವಾಬ್ದಾರಿಯನ್ನ ತನ್ನ ಶೋಲ್ಡರ್ ಮೇಲೆ ತಗೊಳ್ಳುವಂತ ಕೆಪಾಸಿಟಿ ಇರ್ತದೆ ಯಾರು ಸತ್ಯವಾಗಿ ನುಡಿತಿರ್ತಾರಲ್ಲ. ಸೊ ಅದ್ರದ್ದು ಏನೇ ಪ್ರಾಬ್ಲಮ್ಸ್ ಆದ್ರೂ ಅವ್ರು ಅದನ್ನ ಒಪ್ಕೊಂಡು ಮುಂದೆ ನಡೆಯುವಂತ ಧೈರ್ಯ ಅವ್ರಿಗೆ ಇರ್ತೈತಿ. ಹಿ ಈಸ್ ಏಬಲ್ ಟು ಅಡ್ಮಿಟ್ ಹಿಸ್ ಮಿಸ್ಟೇಕ್ಸ್. ಸೊ ಏನೇ ಮಿಸ್ಟೇಕ್ಸ್ ಮಾಡಿದಾಗ ಅದನ್ನ ಇಮಿಡಿಯೇಟ್ ಆಗಿ ಇದು ನಂದು ಮಿಸ್ಟೇಕು ನಂತಂತ ಹೇಳಿ ಯಾರು ಒಪ್ಕೋತಾರಲ್ಲ ಅವ್ರಿಗೆ ನಾವು ಪ್ರಾಮಾಣಿಕ ವ್ಯಕ್ತಿ ಅಂತ ನಾವು ಕರಿತೀವಿ. ಸೊ ಸಾಕಷ್ಟು ಏನಾಗ್ತೈತಿ, ಆಕ್ಚುಲಿ ನಾವು ತಪ್ಪು ಮಾಡಿರ್ತೀವಿ, ಬಟ್ ಬೇರೆದವ್ರ ಮೇಲೆ ಹಾಕ್ತಿರ್ತೀವಿ, ಅದು ನಾ ಮಾಡಿಲ್ಲ ಬೇರೆದವ್ರು ಯಾರೋ ಮಾಡ್ಯಾರ ಅಂತ ಹೇಳಿ ತಪ್ಪಿಸ್ಕೊಳಕ್ ನೋಡ್ತಿರ್ತೀವಿ. ಸೊ ದಟ್ ಈಸ್ ನಾಟ್ ಟ್ರೂತ್ಫುಲ್ನೆಸ್. ಸೊ ಯಾವಾಗ ನಾವು ಟ್ರೂತ್ಫುಲ್ನೆಸ್ ಅಂತ ಕರಿತೀವಿ, ಯಾವಾಗ ನಾವು ಮಿಸ್ಟೇಕ್ ಮಾಡಿದಾಗ ಅದು ನಾನೇ ಮಾಡಿದ್ದು ಅಂತ ಹೇಳಿ ನಾವು ಕರೆಕ್ಟ್ ಮಾಡ್ಕೋತೀವಲ್ಲ, ಅವಾಗ ನಾವು ಪ್ರಾಮಾಣಿಕರಾಗ್ತೀವಿ. ಸೊ ದಿಸ್ ಈಸ್ ನೋನ್ ಆಸ್ ಟ್ರೂತ್ಫುಲ್ನೆಸ್. ನೆಕ್ಸ್ಟ್ ಕಮ್ಸ್ ಟ್ರಸ್ಟ್ ವರ್ದಿನೆಸ್ ರಿಲೇಟೆಡ್ ಟು ಆನೆಸ್ಟಿ ಓನ್ಲಿ. ಇದು ಇನ್ನೊಂದು ಮುಖ. It refers keeping one's word and promises. ಸೊ ನಾವು ಇದನ್ನ ಮಾಡ್ತೀವಿ ಅಂತ ಹೇಳಿ ಏನು ಪ್ರಾಮಿಸ್ ಮಾಡಿರ್ತೀವಿ, ಪ್ರಾಮಿಸ್ ಮಾಡಿದ ಮೇಲೆ ಅದ್ರ ಪ್ರಕಾರ ನಾವು ನಡ್ಕೋಬೇಕು. ದಟ್ ಈಸ್ ಇಂಟಿಗ್ರಿಟಿ ಅಂತ ನಾವು ಕಲ್ತೀವಿ ನೋಡ್ರಿ. ನುಡಿದಂತೆ ನಡೆ ಅಂತ ಹೇಳಿ. ಸೊ ನಾವು ಏನು ಮಾತಾಡಿರ್ತೀವಲ್ಲ ಅದ್ರ ಪ್ರಕಾರ ನಾವು ಕೆಲಸ ಮಾಡಬೇಕು. ಸೊ ದಟ್ ಈಸ್ ಒನ್ ಪಾಯಿಂಟ್. It is maintaining integrity. So the same thing it is repeated here. And taking responsibilities for personal performance. So ನಾವು ಏನೇ ಮಾಡಿದ್ರು ಅದರ ರೆಸ್ಪಾನ್ಸಿಬಿಲಿಟಿ, ಅದರ ಜವಾಬ್ದಾರಿಯನ್ನು ನಾವು ತಗೋಬೇಕು. Reliability in engineering judgment is essential for quality work. So trustworthiness is very important being engineer. So ನೀವು ಇಂಜಿನಿಯರ್ ಆಗಿ ನೀವು ಕೆಲಸ ಮಾಡಬೇಕಾದಾಗ ಸೊ ನಿಮ್ಮನ್ನು ಯಾರು ನಂಬ್ತಾರೆ ಅಂದ್ರೆ ನೀವು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ರೆ, ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿದ್ರೆ, ಸೊ ದೆನ್ ಯು ವಿಲ್ ಬಿ ರಿಲಯಬಲ್. ಅಂದ್ರೆ ನಿಮ್ಮನ್ನು ನಂಬ್ತಾರೆ. ಕಂಪನಿ ಮ್ಯಾನೇಜರ್ ಇರ್ಬೋದು, ಬಾಸ್ ಇರ್ಬೋದು. ಸೊ ನೀವು ಅದನ್ನ ಪಡ್ಕೋಬೇಕಂದ್ರೆ ಯು ಮಸ್ಟ್ ಹ್ಯಾವ್ ಟ್ರೂತ್ಫುಲ್ನೆಸ್ ಅಂಡ್ ಟ್ರಸ್ಟ್ ವರ್ದಿನೆಸ್. ದೆನ್ ಓನ್ಲಿ ಯು ಕ್ಯಾನ್ ಸಕ್ಸೀಡ್ ಇನ್ ಯುವರ್ career life. Okay, I think it is clear for you. Okay, next comes in honesty, the common reflections of honesty. So what are those? It is given. List the different ways the honesty reflects ಅಂತ ಕ್ವಶನ್ ಕೇಳ್ತಾರೆ ನಿಮಗೆ. ಸೊ ಆನೆಸ್ಟಿ ಏನ್ ರಿಫ್ಲೆಕ್ಟ್ ಮಾಡ್ತೈತಿ, ಏನ್ ತೋರಿಸ್ತೈತಿ, ಅದು ಮಿರರ್ ಇಮೇಜ್ ಏನ್ ಅದ್ರದ್ದು ಅಂತ ಹೇಳಿ. ಸೊ ದ ಕಾಮನ್ ರಿಫ್ಲೆಕ್ಷನ್ಸ್ ಆಫ್ ಆನೆಸ್ಟಿ ಆರ್ ಬಿಲೀಫ್ಸ್. ಅಂದ್ರೆ ನೀವು ಆನೆಸ್ಟ್ ಆಗಿ ಕೆಲಸ ಮಾಡಿದ್ರೆ ನಿಮ್ಮನ್ನು ಜನರು ನಂಬ್ತಾರೆ. ಸೊ ದಟ್ ಈಸ್ ದ ರಿಫ್ಲೆಕ್ಷನ್. ಕಮ್ಯುನಿಕೇಶನ್. ಸೊ ನೀವು ಕಮ್ಯುನಿಕೇಟ್ ಮಾಡಿದ್ರೆ ನೀವು ಏನ್ ಮಾತಾಡ್ತಿರಲ್ಲ, ಅಥವಾ ಕಮ್ಯುನಿಕೇಶನ್ ಇಟ್ ಮೇ ಬಿ ರೈಟಿಂಗ್ ಆರ್ ಬೈ ಗಿವಿಂಗ್ ದ ಸ್ಪೀಚ್. ಸೊ ನೀವು ಮಾತನಾಡಿದ್ದು ಅಥವಾ ನೀವು ಸ್ಪೀಚ್ ಕೊಟ್ಟದ್ದು, ನೀವು ಏನೇನ್ ಮಾತಾಡ್ತಿಲ್ಲ ಅದನ್ನ ಜನರು ಫಾಲೋ ಮಾಡ್ತಾರೆ ಯಾವಾಗ ನೀವು ಪ್ರಾಮಾಣಿಕರಾಗಿದ್ರಿ, ಆನೆಸ್ಟ್ ಆಗಿದ್ರಿ.
ಇಲ್ಲಾಂದ್ರೆ ಮಾತಾಡೋದೊಂದು ಮಾಡೋದೊಂದು ಮಾಡಿದ್ರೆ then they will not respond to you, or and also they will not work according to you. Next, decisions. ಸೊ ನೀವೇನು ಡಿಸಿಷನ್ ತಗೊಂಡ್ರು ನಿಮ್ದು ಒಪಿನಿಯನ್ ಇರ್ಬೋದು, ನಿಮ್ದು ಐಡಿಯಾಸ್ ಇರ್ಬೋದು, ಅದನ್ನ ಅವರು ಒಪ್ಕೊಂತಾರೆ ಜನರು. ವೆನ್ ಯು ಆರ್ ಆನೆಸ್ಟ್, ವೆನ್ ಯು ಟೇಕ್ ದ ಡಿಸಿಷನ್, ದೆನ್ ಎವ್ರಿ ಒನ್ ಫಾಲೋ ಯುವರ್ ಡಿಸಿಷನ್ ಅಂಡ್ ಆರ್ ದೇ ವಿಲ್ ಅಗ್ರಿ ಟು ಯುವರ್ ಡಿಸಿಷನ್. ಈಗ ನಮ್ಮ ಲೀಡರ್ಸ್ ಇದ್ದ ನೋಡ್ರಿ, ನೀವು ಅವ್ರನ್ನ ನೀವು ನಂಬಿದ್ರೆ, ಅವ್ರು ನೀವು ಪ್ರಾಮಾಣಿಕರಾದಂತ ನಂಬಿದ್ರೆ ಅಷ್ಟೇ ನೀವು ಅವ್ರನ್ನ ಫಾಲೋ ಮಾಡ್ತೀರಾ, ಅದರ್ವೈಸ್ ಯು ನಾಟ್ ಫಾಲೋ ದೇರ್ ಡಿಸಿಷನ್ಸ್. ಓಕೆ, ಆಕ್ಷನ್ಸ್. ಸೊ ಆನೆಸ್ಟ್ ಆಗಿದ್ದವರು ಆಕ್ಷನ್ ಅಂದ್ರೆ ಅವರು ಟೈಮಿಂಗ್, ಪ್ಲೇಸ್, ಗೋಲ್ಸ್ ಅವೆಲ್ಲ ಆಕ್ಷನ್ ತೋರಿಸ್ಕೊಡ್ತಾರೆ ಅವರು. ಸೊ ಯಾರು ಪ್ರಾಮಾಣಿಕರಾಗಿರ್ತಾರಲ್ಲ ಅವರು ಟೈಮಿಂಗ್ ಮೇಂಟೈನ್ ಮಾಡ್ತಾರ, ಅಥವಾ ಗೋಲ್ಸ್ ಏನ್ ಅವ್ರು ಸೆಟ್ ಮಾಡ್ಕೊಂಡಿರ್ತಾರಲ್ಲ ಅದನ್ನ ಅವ್ರನ್ನ ರೀಚ್ ಮಾಡುವಂತ ಪ್ರಯತ್ನ ಮಾಡ್ತಾರ. ಸೊ ಇದನ್ನ ಜನರು ನಂಬ್ತಾರ. ಸೊ ದಟ್ ಈಸ್ ರಿಫ್ಲೆಕ್ಟೆಡ್ ಬೈ ದಿಸ್ ಆನೆಸ್ಟಿ. ನೆಕ್ಸ್ಟ್, ಇಂಟೆಂಡೆಡ್ ಅಂಡ್ ಅನ್ಇಂಟೆಂಡೆಡ್ ರಿಸಲ್ಟ್ಸ್ ಅಚೀವ್ಡ್. ಸೊ ಪ್ರಾಮಾಣಿಕರಾದವರು ಏನೇ ಮಾಡಿದ್ರು, ವೆದರ್ ಇಟ್ ಈಸ್ ಪ್ಲಾನ್ಡ್ ಆರ್ ಅನ್ಪ್ಲಾನ್ಡ್, that results will be achieved here. So these are a very good examples for honesty which are reflected by the person who is honest. Is that clear? Okay, next comes explain various actions of an engineer leading to dishonesty. ಅಂದ್ರೆ ಇಂಜಿನಿಯರ್ಸ್ ಯಾವಾಗಾದ್ರೂ ಡಿಸ್ಆನೆಸ್ಟ್ ಆದ್ರೆ ಅಂದ್ರೆ ಅಪ್ರಾಮಾಣಿಕರಾದ್ರೆ ಏನೇನ್ ಆಕ್ಷನ್ಸ್ ಆಗ್ತಾವು, ಏನೇನ್ ಡಿಸ್ಅಡ್ವಾಂಟೇಜಸ್ ಆಗ್ತಾವು. ಸೊ ದಟ್ ಈಸ್ ಲಿಸ್ಟೆಡ್ ಹಿಯರ್. ಸೊ ಡಿಸ್ಆನೆಸ್ಟಿ ಈಸ್ ಮೆನ್ಷನ್ಡ್ ವಯಾ ಸರ್ಟನ್ ಕ್ಯಾರೆಕ್ಟರ್ಸ್ ಹಿಯರ್ ರಿಲೇಟೆಡ್ ಟು ಆನೆಸ್ಟಿ ಓನ್ಲಿ. ಸೊ ಫಸ್ಟ್ ಈಸ್ ಲೈಯಿಂಗ್, ಅಂದ್ರೆ ಸುಳ್ಳು ಹೇಳೋದು. ಇದು ದಿಸ್ ಇಸ್ ಅ ಡಿಸ್ಆನೆಸ್ಟ್ ಬಿಹೇವಿಯರ್. ಸೊ ಸುಳ್ಳು ಹೇಳಿದ್ರೆ ಏನಾಗ್ತೈತಿ, ಲೈಯಿಂಗ್. An engineer may communicate wrong or distorted test results intentionally or otherwise. So ಒಂದೊಂದ್ಸಲ ಏನಾಗ್ತೈತೆ ಅಂದ್ರೆ some engineers may give a wrong communication, ಸುಳ್ಳಾಗಿ ಮಾಹಿತಿ ಕೊಡೋದು, ತಪ್ಪಾಗಿ ಮಾಹಿತಿ ಕೊಡೋದು. ಅವಾಗ ಏನಾಗ್ತೈತೆ ಅಂದ್ರೆ ಇಟ್ ಮೇ ಗಿವ್ ರಾಂಗ್ ಇನ್ಫಾರ್ಮೇಶನ್ ಟು ದ ರೈಟ್ ಪೀಪಲ್. ಸೊ ರೈಟ್ ಪೀಪಲ್ ಗೆ ರಾಂಗ್ ಇನ್ಫಾರ್ಮೇಶನ್ ರೀಚ್ ಆಗ್ತೈತಿ ಅಂಡ್ ದಟ್ ರಿಸಲ್ಟ್ಸ್ ಇನ್ ಟು ಅ ಡೇಂಜರಸ್ ಸಿಚುವೇಶನ್. ಸೊ ಅದು ಏನಾಗ್ತೈತೆ ಅಂದ್ರೆ ತಪ್ಪಾಗಿ ಮಾಹಿತಿ ಹೋಯ್ತಂದ್ರೆ ಪಬ್ಲಿಕ್ ಗೆ ತಪ್ಪಾಗಿ ಮಾಹಿತಿ ಮುಟ್ತೈತಿ. ಸೊ ಇಟ್ ಮೇ ರಿಸಲ್ಟ್ ಅ ಕ್ರಿಟಿಕಲ್ ಸಿಚುವೇಶನ್ sometimes. So this is not a desirable. So that is why we should always speak truth. Deliberate deception. Deliberate ಅಂದ್ರೆ intentionally, deception ಅಂದ್ರೆ ಮೋಸ ಮಾಡೋದು, ವಂಚನೆ ಮಾಡೋದು. An engineer may use the trick to deceive people. Sometimes some engineers may do this. So ಅದಕ್ಕೆ dishonest behavior ಅಂತ ಕರೆದಾರೆ ಇಲ್ಲಿ. ಸೊ ಏನ್ ಮಾಡಬಹುದು, ಅವರು ಟ್ರಿಕ್ ಯೂಸ್ ಮಾಡಿ ಜನರನ್ನ ಮೋಸ ಮಾಡಬಹುದು. Because they will be having the power, people will not be knowing. So what the engineer tells it is correct ಅಂತ ತಗೊಂಡು ಮಾಡಬಹುದು. ಸೊ ಇದನ್ನ ಅವರು ಸ್ವಂತ ಲಾಭಕ್ಕಾಗಿ ಅವರು ಮೋಸ ಮಾಡುವಂತ ಚಾನ್ಸಸ್ ಇರ್ತವೆ. ಅದಕ್ಕೆ ಏನ್ ಕರೀತಾರೆ, ಡೆಲಿಬರೇಟ್ ಡಿಸೆಪ್ಷನ್ ಅಂತ ಕರೀತಾರೆ. ನೆಕ್ಸ್ಟ್, ವಿತ್ಹೋಲ್ಡಿಂಗ್ ದ ಇನ್ಫಾರ್ಮೇಶನ್. ವಿತ್ಹೋಲ್ಡಿಂಗ್ ದ ಇನ್ಫಾರ್ಮೇಶನ್ ಅಂದ್ರೆ ಇನ್ಫಾರ್ಮೇಶನ್ ತಮಗೆ ಗೊತ್ತಿರ್ತೈತಿ, ಅದನ್ನ ಮುಚ್ಚಿಟ್ಕೊಳ್ಳೋದು, ಕನ್ವೆ ಮಾಡ್ಲಾರ್ದೆ. ಕನ್ವೆ ಮಾಡಿದ್ರೆ ಏನೋ ತನಗ್ ಲಾಸ್ ಆಗ್ತೈತಿ ಅಂತ ಅನ್ನುವಂತ ಮೆಂಟಾಲಿಟಿ ಒಳಗ ಅವರು ಅದನ್ನ ಮುಚ್ಚಿಟ್ಕೋತಾರೆ. ಸೊ ದಿಸ್ ಇಸ್ ಆಲ್ಸೋ ಡಿಸ್ಆನೆಸ್ಟ್ ಬಿಹೇವಿಯರ್. ಯು ಕ್ಯಾನ್ ಸಿ ಹಿಯರ್ ಇಟ್ ಮೀನ್ಸ್ ಹೈಡಿಂಗ್ ದ ಫ್ಯಾಕ್ಟ್ಸ್ ಡ್ಯೂರಿಂಗ್ ಕಮ್ಯುನಿಕೇಶನ್. ಸೊ ಮಾತಾಡ್ಬೇಕಾದಾಗ ಅವ್ರಿಗೆ ಅದ್ರದ್ದು ವಿಷಯ ಗೊತ್ತಿರ್ತೈತಿ, ಈವನ್ ದೋ ದೇ ವಿಲ್ ನಾಟ್ ಎಕ್ಸ್ಪ್ರೆಸ್ ಬಿಕಾಸ್ ದೇ ವಾಂಟ್ ಟು ಹೈಡ್ ಇಟ್ ಇಂಟೆನ್ಷನಲಿ. ಸೊ ಇದರಿಂದ ಬೇರೆದವ್ರಿಗೆ ತೊಂದರೆ ಆಗ್ತೈತಿ. ಓಕೆ, ಯಾರ ಜೊತೆ ಅಂದ್ರೆ ಟು ಒನ್ಸ್ ಸುಪೀರಿಯರ್ ಆರ್ ಸಬಾರ್ಡಿನೇಟ್ಸ್, ಅಂದ್ರೆ ಅವ್ರ ಕಲೀಗ್ಸ್ ಇರ್ಬೋದು, ಬಾಸ್ ಇರ್ಬೋದು, ಕಸ್ಟಮರ್ಸ್ ಇರ್ಬೋದು, ಅವ್ರಿಗೆ ಅವರು ಏನಾದ್ರೂ ಮಾಹಿತಿಯನ್ನು ಕೊಡಬೇಕಾಗಿದ್ದಾಗ ಇಂಟೆನ್ಷನಲಿ ಹೈಡ್ ಮಾಡ್ತಾರಲ್ಲ, ಅದಕ್ಕೆ ಏನ್ ಕರೀತಾರೆ, ವಿತ್ ಹೋಲ್ಡಿಂಗ್ ದ ಇನ್ಫಾರ್ಮೇಶನ್. ದಿಸ್ ಇಸ್ ಆಲ್ಸೋ ರಾಂಗ್ ಅಟಿಟ್ಯೂಡ್. ಇಟ್ ಕಮ್ಸ್ ಅಂಡರ್ ಡಿಸ್ಆನೆಸ್ಟ್ ಬಿಹೇವಿಯರ್ ಓನ್ಲಿ. ನೆಕ್ಸ್ಟ್, ನಾಟ್ ಸೀಕಿಂಗ್ ದ ಟ್ರೂತ್. ಸೊ ಯಾವ್ದು ಸರಿ ಯಾವ್ದು ತಪ್ಪು ಅಂತಂತ ಹೇಳಿ ಸರ್ಚ್ ಮಾಡ್ಲಾರ್ದನೆ ಡಿಸಿಷನ್ ತಗೋತಾರಲ್ಲ, ಅದಕ್ಕೆ ಏನ್ ಕರೀತಾರೆ, ನಾಟ್ ಸೀಕಿಂಗ್ ದ ಟ್ರೂತ್. Some engineers accept the information or data without applying their mind and seeking the truth. So ಈಗ ರಿಸಲ್ಟ್ಸ್ ಬಂದಿರ್ತಾವ್ರಿ, ಸೊ ಅದನ್ನ ಫಸ್ಟ್ ಅದನ್ನ ಅವರು ಡಿಸೈಡ್ ಮಾಡಬೇಕು ಬೈ ಅಪ್ಲೈಯಿಂಗ್ ದೇರ್ ಮೈಂಡ್. ಅವರು ಥಿಂಕ್ ಮಾಡಬೇಕು ವೆದರ್ ದ ರಿಸಲ್ಟ್ಸ್ ವಾಟ್ ದೇ ಆರ್ ಗೆಟಿಂಗ್ ಇಸ್ ಕರೆಕ್ಟ್ ಆರ್ ನಾಟ್. ಸೊ ಫಾರ್ ದಿಸ್ ದೇ ರಿಕ್ವೈರ್ ದೇ ಹ್ಯಾವ್ ಟು ಅಪ್ಲೈ ದ ಮೈಂಡ್. ಥಿಂಕ್ ಮಾಡ್ಬೇಕು. ಪ್ರತಿಯೊಬ್ಬರಿಗೂ ದೇವರ ಏನ್ ಕೊಟ್ಟಾನ, ಬ್ರೈನ್ ಕೊಟ್ಟಾನ.
So brain must be applied before taking the decision. You have to search for the truth. ಅದು ಸರಿ ಆಯ್ತೋ ಇಲ್ಲ ಅಂತ ನೀವು ಚೆಕ್ ಮಾಡಬೇಕಾಗ್ತೈತಿ. So that should be there for the engineer. So this is also not seeking the truth is also a dishonest behavior. Next is not maintaining confidentiality. ಅಂದ್ರೆ ಕಾನ್ಫಿಡೆನ್ಶಿಯಾಲಿಟಿ ಅಂದ್ರೆ ಗೌಪ್ಯತೆ. ಏನೋ ಒಂದು ಕಂಪನಿ ಇನ್ಫಾರ್ಮೇಶನ್ ಕಾನ್ಫಿಡೆನ್ಶಿಯಲ್ ಆಗಿ ಇಡೋದಿರ್ತೈತ್ರಿ, ಹೊರಗಡೆ ಪಬ್ಲಿಕ್ಗೆಲ್ಲ ಲೀಕ್ ಮಾಡೋದಿರುವಂಗಿಲ್ಲ. ಮತ್ತೆ ಅಷ್ಟೇ ಅಲ್ಲದೆ ಬೇರೆ ಕಂಪನಿಯವ್ರಿಗೂ ನಾವು ಅದನ್ನ ಲೀಕ್ ಮಾಡಬಾರ್ದು. ಅದನ್ನ ನಾವು ಗೌಪ್ಯವಾಗಿಡಬೇಕು, ಕಾನ್ಫಿಡೆನ್ಶಿಯಲ್ ಆಗಿಡಬೇಕು. ಗೌಪ್ಯವಾಗಿ ಇಟ್ರೆ ಏನಾಗ್ತೈತಿ, ನಮ್ಮ ಕಂಪನಿ ಇನ್ಫಾರ್ಮೇಶನ್ ಯಾರಿಗೂ ಗೊತ್ತಾಗಂಗಿಲ್ಲ. ನಮ್ಮ ಡಿಸೈನ್ ಏನಾದ್ರು ನಮ್ದು ಹೊಸ ಇತ್ತಂದ್ರೆ ನಾವು ಅದನ್ನ ಯೂಸ್ ಮಾಡಿಕೊಂಡು ಏನಾದ್ರೂ ಕ್ರಿಯೇಟಿವ್ ಆಗಿ ನಾವು ಹೊಸದಾಗಿ ಏನಾದ್ರು ನಾವು ಮಾಡಿದ್ರೆ ದೆನ್ ಇಟ್ ಈಸ್ ಬೆನಿಫಿಷಿಯಲ್ ಫಾರ್ ದ ಕಂಪನಿ. ಸಪೋಸ್ ನಾವು ಅದನ್ನ ಬೇರೆದವ್ರಿಗೆ ಹೇಳಿದೀವಿ ಅಂದ್ರೆ, ಕಾನ್ಫಿಡೆನ್ಶಿಯಲ್ ಇದ್ದಿದ್ದು ನಾವು ಬೇರೆದವ್ರಿಗೆ ಯಾರಿಗಾದ್ರೂ ನಾವು ಸ್ಪ್ರೆಡ್ ಮಾಡಿದ್ರೆ ಅವಾಗ ಏನಾಗತ್ರಿ, ಅದನ್ನ ಆ ಐಡಿಯಾ ಅದನ್ನ ಬೇರೆ ಕಂಪನಿಯವರು ಯೂಸ್ ಮಾಡ್ಕೊಂಡು ಅವರು ಮುಂದೆ ಹೋಗ್ತಾರೆ. ಸೊ ದಿಸ್ ಈಸ್ ಅ ರಾಂಗ್ attitude. It is not desirable. So you can see here, it is giving right information to wrong people. ಸೊ ನಾವು ಆಕ್ಚುಲಿ ಯಾರಿಗೆ ಹೇಳ್ಬೇಕಾಗಿರ್ತಲ್ಲ ಅವ್ರಿಗೆ ಹೇಳ್ಬೇಕು, ಸುಮ್ನೆ ಎಲ್ಲಾರ್ಗೂ ಹೇಳ್ತಾ ಹೋಗ್ಬಾರ್ದು. The engineer should keep information of their customers, clients or their employers confidence. ಪ್ರತಿಯೊಂದು ಕಂಪನಿ ಒಳಗೆ ಏನಿರ್ತೈತಲ್ಲ ಅದನ್ನ ಅವರು ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಕೋಬೇಕು. ಕಾನ್ಫಿಡೆನ್ಶಿಯಲ್ ಬರೀ ಬೇರೆ ಕಂಪನಿಯವ್ರಿಗೆ ಅಷ್ಟೇ ಅಲ್ಲದೆ ಪಬ್ಲಿಕ್ ಅಷ್ಟೇ ಅಲ್ಲದೆ ಮನೆಯಲ್ಲೂ ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ತಮ್ಮ ಕಂಪನಿ ಇನ್ಫಾರ್ಮೇಶನ್ ಯಾವುದು ಬಿಟ್ಕೊಡ್ಬಾರ್ದು. ಸೊ ದಿಸ್ ಈಸ್ ರಿಕ್ವೈರ್ಡ್. ಓಕೆ, ಸೊ ಹೂ ಡು ನಾಟ್ ಮೇಂಟೈನ್ ದಿಸ್, then that behavior is called as a dishonest behavior. Next, giving professional judgment for personal benefits. ಸೊ ಯಾವ್ದಾದ್ರು ಒಂದು ಜಡ್ಜ್ಮೆಂಟ್ ತಗೊಳ್ಳೋದಿರ್ತೈತಿ, ಏನೋ ಒಂದು ಮೀಟಿಂಗ್ ಒಳಗಿರ್ಬೋದು, ಯಾವುದೋ ಒಂದು ಪ್ರಾಜೆಕ್ಟ್ ಪ್ರಾಬ್ಲಮ್ ಇರ್ಬೋದು, ಏನೋ ಒಂದು ನಾವು ಜಡ್ಜ್ಮೆಂಟ್ ತಗೋಬೇಕಾದಾಗ ಅವಾಗ ವಿ ಶುಡ್ ಆಲ್ವೇಸ್ ಲುಕ್ ಅಟ್ ದ ಕಂಪನಿ ಬೆನಿಫಿಟ್, ನಾಟ್ ಫಾರ್ ದ ಪರ್ಸನಲ್ ಬೆನಿಫಿಟ್. ಯಾರು ಪರ್ಸನಲ್ ಬೆನಿಫಿಟ್ ಸಲುವಾಗಿ ಜಡ್ಜ್ಮೆಂಟ್ ತಗೊಂತಾರಲ್ಲ, that actually gives the wrong results ಅಥವಾ it is a loss for the company. So this is also not a desirable one. So it is also dishonest behavior. So ಈ ರೀತಿ ಯಾರಾದ್ರೂ ಮಾಡಿದ್ರೆ being an engineer, so it is certainly a high order crime. ಇದು crime ಅಂತಂತ ಕರಿತೀವಿ ನಾವು. So we have to consider this as a crime. So being an engineer, so ನೀವೆಲ್ಲ ಇನ್ನು ಮುಂದೆ ಇಂಜಿನಿಯರ್ಸ್ ಆಗೋದಿರಿ. So you see that you should not follow such dishonest behavior. Be honest, see that everyone will believe you, then you can better work in your company. You can get the success in your company, in your personal life also, in your career life also. Okay, I think it is clear for you. The next topic, that is courage. Courage is a strength of a person to accept and face the risks and difficult tasks. So ನೀವು ಆಗಲೇ ಸ್ಟೋರಿ ಕೇಳಿದ ಹಾಗೆ, ಸೊ ಏನಿದು, ವಾಟ್ ಈಸ್ ದಿಸ್ ಕ್ವಾಲಿಟಿ? ಸೊ ಇಟ್ ಇಸ್ ಅ ಸ್ಟ್ರೆಂಗ್ತ್ ಆಫ್ ಅ ಪರ್ಸನ್ ಟು ಅಕ್ಸೆಪ್ಟ್ ಅಂಡ್ ಫೇಸ್ ದ ರಿಸ್ಕ್. ಸೊ ರಿಸ್ಕ್ ತಗೊಳ್ಳುವಂತ ಕೆಪಾಸಿಟಿ ರೀ. ಸೊ ಜೀವನದಲ್ಲಿ ನಮ್ಮ ಲೈಫ್ ನಲ್ಲಿ ಸಾಕಷ್ಟು ರಿಸ್ಕ್ ಬರ್ತಾವ, ಚಾಲೆಂಜಸ್ ಬರ್ತಾವ. ಅದನ್ನ ನಾವು ಹೇಗೆ ನಾವು ಅಕ್ಸೆಪ್ಟ್ ಮಾಡ್ತೀವಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಕೆಪಾಸಿಟಿಗೆ ನಾವು ಕರೇಜ್ ಅಂತ ಕರಿತೀವಿ. One should analyze his own strengths, weakness, opportunities and threat. ಸೊ ನಮಗೆ ಎಷ್ಟು ಕರೇಜ್ ಐತಿ ಅಂತ ಹೇಳಿ ನಾವು ಗೊತ್ತು ಮಾಡ್ಕೋಬೇಕಂದ್ರೆ ವಿ ಶುಡ್ ಡೂ ದ SWOT ಅನಲೈಸಿಸ್. SWOT ಅನಲೈಸಿಸ್ ಅಂದ್ರೆ ನಮ್ಮಲ್ಲಿರುವಂತ ಸ್ಟ್ರೆಂಗ್ತ್ ಏನು, ವೀಕ್ನೆಸ್ ಏನು, ಅಪಾರ್ಚುನಿಟೀಸ್ ಏನು, ಥ್ರೆಟ್ಸ್ ಏನು ಅಂತ ನಾವು ಅನಲೈಸ್ ಮಾಡಿದ್ಕೊಳ್ಳೆ, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ರಿಯಲಿ ದ ಪವರ್ ವಿಚ್ ಇನ್ ಯು. Then you can utilize that power whenever it is required. So only you should realize your power within you. So that can be analyzed by this SWOT analysis. Okay. One should take the responsibility, accept the mistakes committed and face the criticism. So ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ ನೋಡ್ರಿ. ಸೊ ಕರೇಜಿಯಸ್ ಪೀಪಲ್ ಅಂತ ಯಾರನ್ನ ಕರೀತಾರಂದ್ರೆ, ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಂತವ್ರು ಇರಬೇಕು. ಏನೇ ಕೆಲಸ ಇದ್ರೆ ಅದು ಜವಾಬ್ದಾರಿ ಅವ್ರು ತಗೋಬೇಕು. ಮತ್ತೆ ಅಕ್ಸೆಪ್ಟ್ ದ ಮಿಸ್ಟೇಕ್ಸ್, ಯಾವ್ದಾದ್ರು ತಪ್ಪು ಮಾಡಿದಾಗ ಅದು ನಾನೇ ಮಾಡಿದ್ದು ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಕೆಪಾಸಿಟಿ. ಇಟ್ ಇಸ್ ನಾಟ್ ಸೋ ಈಸಿ. ನಾವು ಯೂಸಲಿ ಏನ್ ಮಾಡ್ತೀವಿ, ಎಲ್ಲ ಸರಿಯಾಗಿ ರಿಸಲ್ಟ್ ಬಂದಾಗ ನಾನೇ ಮಾಡೀನಿ ಅಂತಂತ ಹೇಳ್ತೀವಿ ಯೂಸ್ವಲಿ. ಏನಾದ್ರು ತಪ್ಪಾದಾಗ, ರಾಂಗ್ ರಿಸಲ್ಟ್ ಬಂದಾಗ ಅವಾಗ ನಾ ಮಾಡಿದ್ದಲ್ಲ ಅವ್ನು ಮಾಡಿದ್ದು, ಅವಳು ಮಾಡಿದ್ದು ಅಥವಾ ಬೇರೆದವ್ರು ಮಾಡಿದ್ದು ಅಂತ ಬೇರೆದವ್ರ ಮೇಲೆ ಹಾಕ್ತೀವಿ. ಸೊ ಇಟ್ ಇಸ್ ನಾಟ್ ಕರೆಕ್ಟ್. ಸೊ ಯಾರು ಕರೇಜಿಯಸ್ ಅಂತಂತಾರೆ
ಅಂದ್ರೆ ಅವ್ರು ಯಾರಾದ್ರೂ ತಪ್ಪು ಮಾಡಿದಾಗ ನಾನು ತಪ್ಪು ಮಾಡಿದೆ ಅಂತ ಯಾರು ಒಪ್ಕೋತಾರಲ್ಲ ಅವ್ರಿಗೆ ಆಕ್ಚುಲಿ ಕರೇಜಿಯಸ್ ಪರ್ಸನ್ ಅಂತ ನಾವು ಕರಿತೀವಿ. ಓಕೆ, ಫೇಸ್ ದಿ ಕ್ರಿಟಿಸಿಸಮ್. ಫೇಸ್ ದಿ ಕ್ರಿಟಿಸಿಸಮ್ ಅಂದ್ರೆ ಒಂದೊಂದ್ಸಲ ಏನಾಗ್ತೈತ್ರಿ, ನಮ್ಮಿಂದ ತಪ್ಪು ನಡೀತಾವ, ಅವಾಗ ಬೇರೆದವರು ನಮ್ಗೆ ಕ್ರಿಟಿಸೈಸ್ ಮಾಡ್ತಾರ, ಟೀಕೆ ಮಾಡ್ತಾರ. ಸೊ ಟೀಕೆ ಮಾಡಿದಾಗ ನಾವು ಕುಗ್ಗಬಾರ್ದು, ಡಿಸ್ಕರೇಜ್ ಆಗಬಾರ್ದು. ಟೀಕೆ ಮಾಡಿದಾಗ ಅವ್ರಿಗೆ ನಾವು ಸರಿಯಾದ ಉತ್ತರ ಕೊಡಬೇಕು. ಯಾವ ರೀತಿ? ನಮ್ಮ ಕೆಲಸದಿಂದ ಮುಂದೆ ನಾವು ಅದು ಒಳ್ಳೆಯ ಕೆಲಸ ಮಾಡೋದ್ರ ಮುಖಾಂತರ ಅವ್ರಿಗೆ ನಾವು ಉತ್ತರ ಕೊಡ್ತೀವಲ್ಲ, ಅದು ಆ ಕೆಪಾಸಿಟಿಗೆ ಕರೇಜ್ ಅಂತಂದು ಕರೀತಾರೆ. ಆಯ್ತಾ? ಕ್ರಿಟಿಸೈಸ್ ಅಂದ್ರೆ ಟೀಕೆ. ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಟು ನರ್ಚರ್ ಕರೇಜ್. ಸೊ ಕರೇಜ್ ನಾವು ಬೆಳೆಸಬೇಕಂದ್ರೆ, ಪೋಷಿಸಬೇಕಂದ್ರೆ ನಮ್ಮಲ್ಲಿ ಬೇಸಿಕಲಿ ಏನಿರ್ಬೇಕ್ರಿ? ವಾಟ್ ವಿ ಶುಡ್ ಹ್ಯಾವ್? ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಕರೇಜ್ ಸುಮ್ಮನೆ ಬರಂಗಿಲ್ಲ. ವಿ ನೀಡ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಅವಾಗಲೇ ದಿಸ್ ಕ್ವಾಲಿಟಿ ವಿಲ್ ಕಮ್, ಕರೇಜ್. ಸೊ ಇನ್ನೊಂದು ನಿಮಗೆ ಹೇಳ್ಬೇಕಂದ್ರೆ, ಕರೇಜಿಯಸ್ ಪೀಪಲ್, ನಿಮ್ಗೆ ಇದು ಒಳ್ಳೆಯ ಕ್ವಾಲಿಟಿ ಇತ್ತಂದ್ರೆ, ಕರೇಜ್ ಇತ್ತಂದ್ರೆ ನಿಮ್ಮಲ್ಲಿ ಇರುವ ಎಲ್ಲಾ ಗುಣಗಳು ಎದ್ದು ಕಾಣಿಸ್ತಾವ. ಸಪೋಸ್ ನಿಮ್ಮಲ್ಲಿ ಎಲ್ಲಾ ಒಳ್ಳೆಯ ಗುಣಗಳಿದ್ದು ಕರೇಜ್ ಇರದೆ ಹೋದ್ರೆ ಅವಾಗ ಬೇರೆ ಗುಣಗಳಿಗೆ ವ್ಯಾಲ್ಯೂ ಇರಂಗಿಲ್ಲ. ಸೊ ಅದಕ್ಕೆ ಪ್ರತಿಯೊಬ್ಬರ ಕಡೆನೂ ಸೊ ದಿಸ್ ಇಂಪಾರ್ಟೆಂಟ್ ಕ್ವಾಲಿಟಿ ವ್ಯಾಲ್ಯೂ ಮಸ್ಟ್ ಬಿ possessed, it should be implemented. So being human beings ಆಗಿ ನಾವು ಬಹಳಷ್ಟು ಡಿಫಿಕಲ್ಟ್ ಸಿಚುವೇಶನ್ಸ್ ನಾವು ಫೇಸ್ ಮಾಡ್ಬೇಕಾಗ್ತೈತಿ. ಅವಾಗ ಅದನ್ನ ನಾವು ಧೈರ್ಯದಿಂದ ನಾವು ಎದುರಿಸಬೇಕಾಗ್ತೈತಿ. ಸೊ ಎವ್ರಿ ಒನ್ ಶುಡ್ ಪೊಸೆಸ್ ದಿಸ್ ಕರೇಜ್. ಫಾರ್ ದಿಸ್ ವಾಟ್ ವಿ ಮಸ್ಟ್ ಹ್ಯಾವ್? ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಇದನ್ನ ನಾವು ಬೆಳೆಸ್ಕೋಬೇಕು, ನಮ್ಮನ್ನು ನಾವು ನಂಬಬೇಕು. ಐ ಥಿಂಕ್ ಇಟ್ ಇಸ್ ಕ್ಲಿಯರ್ ಫಾರ್ ಯು. ಓಕೆ, ಹಿಯರ್ we are learning about classification of courage. courage ನಾವು ಕ್ಲಾಸಿಫೈ ಮಾಡ್ತೀವಿ. ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂದ್ರೆ, ಫಿಸಿಕಲ್ ಕರೇಜ್, ಸೋಷಿಯಲ್ ಕರೇಜ್, ಇಂಟೆಲೆಕ್ಚುಯಲ್ ಕರೇಜ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಫಿಸಿಕಲ್ ಕರೇಜ್ ಅಂದ್ರೆ ಏನು? ಪೀಪಲ್ ವಿತ್ ಹೈ ಫಿಸಿಕಲ್ ಸ್ಟ್ರೆಂತ್ ಕ್ಯಾನ್ ಫೇಸ್ ದ ಚಾಲೆಂಜಸ್. ಇದು ನಿಮ್ಗೆ ಗೊತ್ತಿರಬಹುದು. ಸೊ ಯಾರ ಕಡೆ ಜಾಸ್ತಿ ಪವರ್ ಇರ್ತೈತಲ್ಲ, ಫಿಸಿಕಲಿ ಯಾರು ಸ್ಟ್ರಾಂಗ್ ಇರ್ತಾರಲ್ಲ, ಅವ್ರು ಯೂಸ್ವಲಿ ಅವ್ರು ಕರೇಜಿಯಸ್ ಇರ್ತಾರಂತ ನೀವು ನೋಡಿರ್ತೀರಿ. ಫಿಲ್ಮ್ಸ್ನಾಗೆಲ್ಲ ತೋರಿಸ್ತಾರಲ್ರಿ, ಫಿಸಿಕಲಿ ಯಾರು ಸ್ಟ್ರಾಂಗ್ ಇರ್ತಾರ ಅವ್ರು ಬಹಳ ಧೈರ್ಯ ಇರ್ತೈತಿ ಅಂತಂತ ನೀವು ಹೇಳ್ತೀರಿ ನೋಡಿದ ಕೂಡಲೇ. ಸೊ ದಿಸ್ ಈಸ್ ಒನ್ ಆಸ್ಪೆಕ್ಟ್, ಒನ್ ಕ್ಲಾಸಿಫಿಕೇಶನ್. ಅನದರ್ ಕ್ಲಾಸಿಫಿಕೇಶನ್, ಸೋಷಿಯಲ್ ಕರೇಜ್. ಸೋಷಿಯಲ್ ಕರೇಜ್ ಅಂದ್ರೆ ಏನ್ರಿ? ಸಾಮಾಜಿಕವಾಗಿ ಧೈರ್ಯವನ್ನ ತೋರಿಸೋದು. ಸಾಮಾಜಿಕವಾಗಿ ಧೈರ್ಯವನ್ನು ತೋರಿಸೋದು ಅಂದ್ರೆ ಏನು? ಈಗ ಲೀಡರ್ಸ್ ನೋಡಿರಿ ನೀವು. ಸೊ ಲೀಡರ್ಸ್, ನಮ್ದು ಪೊಲಿಟಿಕಲ್ ಲೀಡರ್ಸ್ ನೀವು ನೋಡ್ಬೋದು. ಸೊ ಅವ್ರು ಏನ್ ಹೇಳ್ತಾರಲ್ಲ, ಸ್ಟ್ರಾಂಗ್ ಆಗಿ ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ ಇಲ್ರಿ. ಎಲ್ಲಾ ಪ್ರಜೆಗಳ ಜೊತೆಗೆ, ಪೀಪಲ್ಗೆ ಸ್ಟ್ರಾಂಗ್ ಆಗಿ ಕಮ್ಯುನಿಕೇಟ್ ಮಾಡ್ತಾರ, ಕನ್ವಿನ್ಸ್ ಮಾಡ್ತಾರ, ಮತ್ತೆ ಸ್ಯಾಕ್ರಿಫೈಸ್ ಮಾಡುವಂತ ಅಬಿಲಿಟೀಸ್. ಸೊ ದೇ ವಿಲ್ ಮೋಟಿವೇಟ್ ದ ಫಾಲೋವರ್ಸ್. ಸೊ ಅವು ಅಂತ ಕ್ವಾಲಿಟಿಗೆ ಏನ್ ಕರೀತಾರ? ಸೋಷಿಯಲ್ ಕರೇಜ್ ಅಂತ ಕರೀತಾರೆ. ಸೊ ಸೋಷಿಯಲ್ ಆಗಿ ಕರೇಜ್ ಬರ್ಬೇಕಂದ್ರೆ ದೇ ಶುಡ್ ಹ್ಯಾವ್ ವಾಟ್? ದೇ ಶುಡ್ ಹ್ಯಾವ್ ದ ಲೀಡರ್ಶಿಪ್ ಕ್ವಾಲಿಟಿ, communication quality, good skill, convincing skill and sacrificing skill. So ivella iddaga then that person will be having a social courage. So that person can become a leader. Next, intellectual courage. Intellectual courage andre it requires knowledge, experience, education and training to reach people. So idu yavag sittete andre, ಈಗ ನೀವು ಕಲಿತಾ ಇದ್ದೀರಿ ಡಿಪ್ಲೊಮಾ. So you will be gaining the technical skills. So ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಬಂದ ಮೇಲೆ then you can get the courage to do a project work or to work in a engineering field. ನಿಮಗೊಂದು ಕರೇಜ್ ಬರ್ತೈತಿ. So this is called as a intellectual courage. Okay, I think it is clear for you. So continued with the courage here. Some characteristics of courageous people. So courageous people, some characters, ಗುಣಧರ್ಮಗಳು, ಲಕ್ಷಣಗಳನ್ನು ನೀವು ನೋಡಬಹುದು ಇಲ್ಲಿ. So perseverance ಅಂತ ಬರ್ತೈತಿ. What are the characteristics of a courageous people? Perseverance ಅಂದ್ರೆ ಏನ್ರಿ? Continuous and constant hard work. So courageous people ಗೆ ನಾವು courageous ಅದಾರ ಅಂತ ನಾವು ಯಾವಾಗ ಕರಿತೇವೆ ಅಂದ್ರೆ, that person will be having certain characters. So first, perseverance. Perseverance ಅಂದ್ರೆ ಕಂಟಿನ್ಯೂಸ್ ಮತ್ತೆ ಕಾನ್ಸ್ಟೆಂಟ್ ಆಗಿ ಅವ್ರು ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ಸೊ ಒಂದ್ಸಲ ಏನೋ ಒಂದು ಒಳ್ಳೆ ರಿಸಲ್ಟ್ ಬಂದ ಕೂಡಲೇ ಅದು ಅಷ್ಟಕ್ಕೆ ಅವ್ರು ಸ್ಯಾಟಿಸ್ಫೈ ಆಗಿ ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ. ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕಿ ಹಂಗೆ ಪ್ರಯತ್ನ ಕಂಟಿನ್ಯೂಸ್ ಮಾಡ್ತಿರ್ತಾರೆ ಅವರು. ಲೈಫ್ ಲಾಂಗ್, ಟಿಲ್ ದ ಎಂಡ್ ಆಫ್ ದಿ ಲೈಫ್ ದೇ ವಿಲ್ ಬಿ ಡೂಯಿಂಗ್ ದ ಹಾರ್ಡ್ ವರ್ಕ್. ನೆಕ್ಸ್ಟ್, ಎಕ್ಸ್ಪೆರಿಮೆಂಟೇಷನ್.
ಅಂದ್ರೆ ಹೊಸ ಹೊಸ ಪ್ರಯೋಗ ಮಾಡ್ತಿರ್ತಾರ ಅವರು. ಮುಂಚೆ ಯಾರಾದ್ರೂ ಮಾಡಿದ್ದನೆ ಅದನ್ನೇ ಫಾಲೋ ಮಾಡಂಗಿಲ್ಲ. ದೇ ವಿಲ್ ಟ್ರೈ ದ ನ್ಯೂ ಎಕ್ಸ್ಪೆರಿಮೆಂಟ್. ಅಂದ್ರೆ ಕ್ರಿಯೇಟಿವ್ ಆಗಿರ್ತಾರೆ ಕರೇಜಿಯಸ್ ಪೀಪಲ್. ಇನ್ವಾಲ್ವ್ಮೆಂಟ್ ಅಂದ್ರೆ ಪಾಸಿಟಿವ್ ಅಟಿಟ್ಯೂಡ್, ಕ್ಲಿಯರ್ ಅಂಡ್ ಫರ್ಮ್ ಟು ಆಕ್ಟ್. ಸೊ ಅವ್ರು ಏನೇ ಆಕ್ಷನ್ ತಗೊಳ್ದಿತ್ತಂದ್ರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರ. ಸೊ ಅವ್ರ ಗೋಲ್ಸ್ ಬಗ್ಗೆ ಕ್ಲಿಯರ್ ಐಡಿಯಾಸ್ ಇರ್ತಾವು. ಮತ್ತು ಅವ್ರು ಏನ್ ಮಾತಾಡಿರ್ತಾರಲ್ರಿ ಅದಕ್ಕೆ ಸ್ಟಿಕ್ ಆನ್ ಆಗ್ತಾರ, ಫರ್ಮ್ ಇರ್ತಾರ. ಇಂಟಿಗ್ರೇಟೆಡ್ ಪರ್ಸನ್ ಅಂತ ಕರಿತಿಲ್ಲ, ಆನೆಸ್ಟ್ ಆಗಿರ್ತಾರೆ. ನೆಕ್ಸ್ಟ್, ಕಮಿಟ್ಮೆಂಟ್ ಟು ರೀಚ್ ಗೋಲ್. ಒಂದ್ಸಲ ಅವ್ರ ಗೋಲ್ ಸೆಟ್ ಮಾಡಿದ್ರೆ ಅದಕ್ಕೆ ಕಮಿಟ್ ಆಗಿಬಿಡ್ತಾರೆ ಅವರು. ಬೇರೆ ಏನೇ ಬಂದ್ರು ಅದನ್ನ ಗೋಲ್ ರೀಚ್ ಮಾಡುತ್ತಾನ ಅವರು ಬೇರೆ ಕಡೆ ಲಕ್ಷ್ಯ ವಹಿಸಂಗಿಲ್ಲ. ದೇ ವಿಲ್ ಬಿ ಫೋಕಸ್ಡ್. ಓಕೆ, ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ courageous people. Okay, the next, valuing time. Here, time is rare resource. Once time is spent, it is lost forever. So ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ರೇರ್ ರಿಸೋರ್ಸ್ ಅಂದ್ರೆ ಇದು ಒಂದು ಸಿಗಲಾರ್ದಂತ ಇದನ್ರಿ. ಬಹಳ ರೇರ್ ಅಂದ್ರೆ ಕಡಿಮೆ ಯೂಸ್ ಆಗುವಂತದ್ದು. ರೇರ್ ರಿಸೋರ್ಸ್ ಅಂದ್ರೆ ಸಂಪನ್ಮೂಲ. ಒನ್ಸ್ ಟೈಮ್ ಇಸ್ ಸ್ಪೆಂಟ್ ಇಟ್ ಈಸ್ ಲಾಸ್ಟ್ ಫಾರ್ ಎವರ್. ನಿಮ್ಗೆಲ್ಲ ಗೊತ್ತಿದೆ, ಟೈಮ್ ನೀವು ಒಂದ್ಸಲ ಕಳೆದು ಹೋಗ್ಬಿಟ್ರೆ ಅದು ಮತ್ತೆ ಸಿಗಂಗಿಲ್ಲ. ಇಟ್ ವಿಲ್ ಬಿ ಲಾಸ್ಟ್ ಫಾರ್ ಎವರ್ ಓನ್ಲಿ. ಇಟ್ ಕೆನಾಟ್ ಬಿ ಐದರ್ ಸ್ಟೋರ್ಡ್ ಆರ್ ರಿಕವರ್ಡ್. ನೀವು ಎಲ್ಲೋ ಒಂದ್ ಕಡೆ ಸ್ಟೋರ್ ಮಾಡಿಡ್ತೀನಿ, ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನಾವು ಅದನ್ನ ಉಪಯೋಗ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರೆ ಆಗಂಗಿಲ್ಲ. ಸೊ ಇಟ್ ಇಸ್ ಅ ವೆರಿ, ದಟ್ ಇಸ್ ವಾಟ್ ಇಸ್ ಕಾಲ್ಡ್ as a rare resource. Hence, time is the most consumable and most valuable resource. ಅದಕ್ಕೆ ಇದಕ್ಕೆ ನಾವೇನ್ ಕರಿತೀವಿ, ಅದು ಕನ್ಸ್ಯೂಮ್ ಆಗ್ತಾ ಇರ್ತೈತ್ರಿ, ಹೋಗ್ತಾ ಇರ್ತೈತಿ. ಟೈಮ್ ಯಾರು ಸ್ಟಾಪ್ ಮಾಡಕ್ ಬರಂಗಿಲ್ಲ. ಸೊ ಇಟ್ ವಿಲ್ ಬಿ ಕನ್ಸ್ಯೂಮ್ಡ್ ಅಂಡ್ ವೆರಿ ವ್ಯಾಲ್ಯೂಯಬಲ್ ರಿಸೋರ್ಸ್. ದಿಸ್ ರಿಸೋರ್ಸ್ ಇಸ್ ಕಂಟಿನ್ಯೂಸ್ಲಿ ಸ್ಪೆಂಡ್ ಆಗ್ತಾ ಇರ್ತೈತ್ರಿ. ಆಮೇಲೆ ಮತ್ತೆ ನೀವು ರೀಜನರೇಟ್ ಮಾಡಂಗಿಲ್ಲ, ಸೇವ್ ಮಾಡಕ್ಕೂ ಬರಂಗಿಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ನೆಕ್ಸ್ಟ್, ವೆದರ್ ಎನಿ ಡಿಸಿಷನ್ ಆರ್ ಆಕ್ಷನ್ ಈಸ್ ಟೇಕನ್ ಆರ್ ನಾಟ್. ಸೊ ನಾವು ಆಕ್ಷನ್ ತಗೊಳ್ಳಿ ಬಿಡ್ಲಿ, ನಾವು ಕೆಲಸ ಮಾಡ್ಲಿ ಬಿಡ್ಲಿ, ಟೈಮ್ ಹೋಗ್ತಾ ಇರ್ತೈತಿ. ದ ಗ್ರೇಟ್ ಪೀಪಲ್ ಇನ್ ಹಿಸ್ಟ್ರಿ ಹ್ಯಾವ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಟೈಮ್ ಅಂಡ್ ವ್ಯಾಲ್ಯೂಯಿಂಗ್ ಟೈಮ್. ಸೊ ಮುಂಚೆಯಿಂದ ನಾವು ಕೇಳ್ತಾ ಬಂದೀವಿ, ನಮ್ಮ ಫೋರ್ ಫಾದರ್ಸ್ ಇರ್ಬೋದು, ಹಿರಿಯರ್ ಇರ್ಬೋದು, ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಮ್ಗೆ ಹೇಳ್ತಾ ಬಂದಿದ್ದಾರೆ. ಸೊ ದೇರ್ ಆರ್ ಸಮ್ ಪ್ರಾವರ್ಬ್ಸ್ ಹಿಯರ್, ನಾಣ್ಣುಡಿಗಳಂತ ನಾವು ಕರಿತೀವಿ ಕನ್ನಡದಲ್ಲಿ. ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನೋ ಬಡಿ. ಸೊ ಟೈಮ್ ಮತ್ತು ಟೈಡ್ ಅಂದ್ರೆ ವೇವ್ಸ್ ರೀ. ಅವು ಯಾರ ಸಲುವಾಗಿ ವೇಟ್ ಮಾಡಂಗಿಲ್ಲ. ದೇ ವಿಲ್ ಬಿ ಕಂಟಿನ್ಯೂಸ್ಲಿ ಮೂವಿಂಗ್. ಓಕೆ, ಪ್ರೊಕ್ಯಾಸ್ಟಿನೇಷನ್ ಇಸ್ ದ ಥೀಫ್ ಆಫ್ ಟೈಮ್. ಇದು ಕೇಳಿರ್ಬಹುದು ನೀವು. ಪ್ರೊಕ್ಯಾಸ್ಟಿನೇಷನ್ ಅಂದ್ರೆ ಡಿಲೇ ಮಾಡೋದು. ಡಿಲೇಯಿಂಗ್, ಸುಮ್ಮನೆ ಮುಂದೆ ಹಾಕೋತ ಹೋಗುದು. ನಾಳೆ ಮಾಡಿದ್ರಾಯ್ತು, ನಾಡ್ದು ಮಾಡಿದ್ರಾಯ್ತು ಅಂತ ಹೇಳಿ ಕೆಲಸ ಡಿಲೇಯಿಂಗ್ ಮಾಡ್ತೀವಲ್ಲ. ಸೊ ಡಿಲೇ ಮಾಡಿದ್ರೆ ಏನ್ರಿ, ಇಟ್ ಈಸ್ ಆಕ್ಚುಲಿ ದ ಥೀಫ್ ಆಫ್ ಟೈಮ್. ಅಂದ್ರೆ ನಾವು ಟೈಮ್ನ ಕದ್ದ ಹಾಗೆ, ಕಳ್ಳರಿದ್ದಂಗ್ರಿ ನಾವು. ಸೊ ಆ ರೀತಿ ನಾವು ಮಾಡಬಾರ್ದು. ಸೊ ದೀಸ್ ಟೂ ಪ್ರಾವರ್ಬ್ಸ್ ಟೆಲ್ಸ್ ದ ವ್ಯಾಲ್ಯೂ ಆಫ್ ಟೈಮ್. ಸೊ ಎವ್ರಿ ಒನ್ ಮಸ್ಟ್ ನೋ ಅಬೌಟ್ ದಿಸ್. A first step in good time management is to understand the value of your time. First ನಿಮ್ದು ಟೈಮ್ದು ಏನು ವ್ಯಾಲ್ಯೂ ಅಂತ ನೀವು ತಿಳ್ಕೊಬೇಕ್ರಿ. If you are an employee, you need to understand how much your employer is paying for your time. So ನೀವು ಎಂಪ್ಲಾಯ್ ಆಗಿದ್ರೆ, ನೀವು ಕೆಲಸ ಮಾಡ್ತಿದ್ರೆ, ಸೊ ನಿಮ್ಮ ಬಾಸ್ ನಿಮ್ಮ ಕೆಲಸಕ್ಕೆ ಎಷ್ಟು ಸ್ಯಾಲರಿ ಕೊಡ್ತಾರ, ನೀವು ಎಷ್ಟು ಟೈಮ್ ಕೆಲಸ ಮಾಡಿದ್ರೆ ಅವ್ರು ಎಷ್ಟು ಸ್ಯಾಲರಿ ಕೊಡ್ತಾರ ಅಂತ ಹೇಳಿ ನೀವು ತಿಳ್ಕೋಬೇಕು. and how much profit he or she expects to make from you. ಸೊ ನಿಮ್ಮ ಕಡೆಯಿಂದ ಅವ್ರು ಎಷ್ಟು ಪ್ರಾಫಿಟ್ ಮಾಡ್ಕೋತಾರ ಅಂತ ನಿಮಗೆ ತಿಳುವಳಿಕೆ ಯಾವಾಗ ಬರ್ತೈತಿ, when you know the value of time. Okay, there are some interesting highlights on the value of time. So they are listed here. ಬಹಳ ಚೆನ್ನಾಗಿದೆ ನೋಡಿ. Every statement will tell you about the value of time. To realize the value of 1 year, ask the student who has failed in the examination. ಇದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. So being a student, you will be knowing the value of 1 year. To realize the value of 1 month, ask the mother who has delivered a premature baby. Premature baby ಅಂದ್ರೆ 9 months ಗಿಂತ ಮುಂಚೆನೆ ಹುಟ್ಟಿರುವಂತದ್ದು.
ಆ ಬೇಬಿಗೆ ಪ್ರೀ ಮ್ಯಾಚುರಲ್ ಬೇಬಿ ಅಂತ ಹೇಳ್ತಾರ. ಸೊ ಅದು ವ್ಯಾಲ್ಯೂ ಆಫ್ 1 month ನೀವು ಆ ತಾಯಿಗೆ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ 1 week, ಆಸ್ಕ್ ದ ಎಡಿಟರ್ ಆಫ್ ವೀಕ್ಲಿ ಮ್ಯಾಗಝಿನ್. ವೀಕ್ಲಿ ಮ್ಯಾಗಝಿನ್ಸ್ ಎಲ್ಲ ಬರ್ತಾವ ನೋಡ್ರಿ, ಸುಧಾ ಬರ್ಬೋದು, ತರಂಗ್ ಬರ್ಬೋದು. ಸೊ ಅದಕ್ಕೆ ಎಡಿಟರ್ ಇರ್ತಾರೆ. ಸೊ ಅವ್ರಿಗೆ ಕೇಳ್ರಿ ವ್ಯಾಲ್ಯೂ ಆಫ್ 1 week. ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ 1 day, ಆಸ್ಕ್ ದ ಡೈಲಿ ವೇಜ್ ಲೇಬರರ್. ಸೊ ದಿನಗೂಲಿ ಕೆಲಸ ಮಾಡ್ತಿರ್ತಾರೆ ನೋಡ್ರಿ, ಅವ್ರಿಗೆ ನೀವು ಒಂದು ದಿವಸದ ಮಹತ್ವ ಏನಂತಂತ ಕೇಳಿದ್ರೆ ನಿಮ್ಗೆ ತಿಳಿತೈತಿ. ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ 1 hour, ಆಸ್ಕ್ ದ ಲವರ್ಸ್ ಲಾಂಗಿಂಗ್ ಟು ಮೀಟ್. ಸೊ ಐ ಥಿಂಕ್ it is very clear to you. To realize the value of 1 minute, ask a person who has missed the train. ಟ್ರೈನ್ ಯಾರು ಮಿಸ್ ಮಾಡ್ಕೊಂಡಿರ್ತಾರಲ್ರಿ 1 ನಿಮಿಷದೊಳಗ, ಅವ್ರಿಗೆ ಕೇಳಿ 1 minute ವ್ಯಾಲ್ಯೂ ಏನಂತ ಹೇಳಿ. ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ 1 second, ಆಸ್ಕ್ ದ ಪರ್ಸನ್ ಹೂ ಹ್ಯಾಸ್ ಸರ್ವೈವ್ಡ್ ಆನ್ ಆಕ್ಸಿಡೆಂಟ್. ಒಂದು ಕೂದಲ ಎಳೆಯದೊಳಗ ನಾವು ಆಕ್ಸಿಡೆಂಟ್ ನಿಂದ ತಪ್ಪಿಸ್ಕೊಂಡಿವಿ ಅಂತ ನೀವು ಕೇಳಿರ್ತೀವಿ ನೋಡ್ರಿ. ಸೊ ದಟ್ ಈಸ್ ವಾಟ್ ದ ರಿಯಲೈಸೇಷನ್ ಆಫ್ 1 second. To realize the value of 1 millisecond, ask the person who has won the bronze medal in the Olympics. ಅವ್ರಿಗೆ ಒಲಿಂಪಿಕ್ಸ್ ನಲ್ಲಿ 1 millisecond ಇಂಪಾರ್ಟೆಂಟ್ ಆಗಿರ್ತೈತಿ. ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ 1 microsecond, ಆಸ್ಕ್ ನಾಸಾ ಟೀಮ್ ಆಫ್ ಸೈಂಟಿಸ್ಟ್. ನೀವು ಸೈಂಟಿಸ್ಟ್ ಕೇಳಿದ್ರೆ ಗೊತ್ತಾಗ್ತೈತಿ, ನಿಮಗೂ ಗೊತ್ತಾಗ್ತೈತಿ. ಇವನ್ ಯು ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಮೈಕ್ರೋಸೆಕೆಂಡ್. ಸೊ ನೀವೆಲ್ಲ ಮೈಕ್ರೋ ಕಂಟ್ರೋಲರ್ ಕಲಿತೀರಿ, ಬೇರೆ ಬೇರೆ ಎಲ್ಲ ಸ್ಪೀಡ್ ಬಗ್ಗೆ ನಿಮ್ಗೆ ಜಾಸ್ತಿ ಗೊತ್ತಿರ್ತೈತಿ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಮೈಕ್ರೋಸೆಕೆಂಡ್. ಇನ್ ಕಮ್ಯುನಿಕೇಶನ್ ಯು ಕ್ಯಾನ್ ಲರ್ನ್ ದಿಸ್. To realize the value of 1 nanosecond, ask the hardware engineer. So these points you can easily understand being a engineer. So these all points will tell about us what is actually the value of time. And one more thing I suggest you, everyone tells that I am not getting time, nan kade time sigta illa, I am very busy ಅಂತ ಹೇಳ್ತಾರೆ. Actually it is not so. So actually busy person will get the time to do all the work. So for example, our prime minister, great leader, so he does so many works in a single day. ಒಂದೇ ದಿವಸದಲ್ಲಿ ಎಷ್ಟೊಂದು ಕೆಲಸ ಮಾಡ್ತಾರೆ. ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಇದನ್ನೆಲ್ಲ ಮಾಡ್ತಾರೆ. ಕ್ಯಾನ್ ಯು ಲಿಸನ್ ಟು ಮೀ? ಹಲೋ, ಓಕೆ. ಅವರು ಒಂದೇ ದಿವಸದಲ್ಲಿ ಬೇರೆ ಬೇರೆ ಕಂಟ್ರಿ ಎಲ್ಲ ಅಡ್ಡಾಡ್ತಾರ. 2 to 3 countries he goes and gives the speech there. So how it is possible? ಅವರು ನಮ್ಮ ಹಾಗೆ ಊಟ ಮಾಡ್ತಾರ, ನಮ್ಮ ಹಾಗೆ ನಿದ್ರೆ ಮಾಡ್ತಾರ, but it is possible for them to do many works in a single day. So how it is possible? Because of scientific management of time. So ನಮಗೂ 24 hours in a day ಐತಿ, ಅವ್ರಿಗೆ 24 hours in a day ಐತಿ, but they are doing many works. Why? How it is possible? Because they know how to manage the time scientifically. So this is a very good example what we can use. Even we can also make use of the time scientifically once we plan accordingly and see that who knows the value of time, then that person can become a successful person in life. So you also learn to value the time and maintain the timing, and completely you follow the scientific management timetable. See that the real changes, good changes you will be getting in your life. Okay, I think it is clear for you. Okay, today we learned very good topics on honesty, courage and valuing time. So I think it is very clear to you. If you get any questions on these doubts, you can message me. Okay, let us stop here. Thank you. Take care. Bye. Goodbye.